ಮಂತ್ರಿಯಾ? ಅವನ ಮನೆಯಲ್ಲಿ ಬಂಗಾರದ ಖಜಾನೆಯೇ ಉಂಟಂತೆ. ಪುನೊಂದಾನೆಯ? ಬಂಗಾರದ ಖಜಾನೆಯೇ ಉಂಟಂತೆ. ಕಸ? ಖಜಾನೆ, ಬಂಗಾರದ ಖಜಾನೆ. ಖಜಾನೆ ಸರಿಯಾಗಿ ಹೇಳೋದಲ್ವಾ? ಇನ್ನೊಬ್ಬ ಕೆಪ್ಪ ಮಾರ, ಇವನಿಗೆ ಎಷ್ಟು ಹೇಳಿದ್ರು ಹೇಳುದಿಲ್ಲ. ಇವತ್ತು ಅದಕ್ಕೆ ಕನ್ನ ಹಾಕ್ಬೇಕಲ್ಲ. ಕನ್ನ ಹಾಕು. ಇವಳಿಗೆ ಬಾಯಿ ಸರಿ ಇಲ್ಲ, ಕೆಪ್ಪ ಅಂತ ಹೇಳ್ತಾಳೆ. ನನ್ನ ಗಂಡ ಶಾರದಾ, ನಾನು ಅವರಿಗೋಸ್ಕರ ರುಚಿಕರವಾಗಿ ಅಡಿಗೆಯನ್ನು ಮಾಡ್ತೇನೆ. ಶಾರದಾ, ಶಾರದಾ, ಏನೇ ನೀನು ಎಷ್ಟು ಕರಿಬೇಕು ನಿನ್ನ ಮುದ್ದಿನ ಸಿಂಗಾರಿ ಅಲ್ವೇ ನೀನು? ಎಷ್ಟು ಹೊತ್ತಾಯ್ತು ನಿನ್ಗೆ? ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ ನನ್ನ ಮುದ್ದಿನ ಬಂಗಾರಿ. ನೋಡು, ಇವತ್ತು ನಿಂಗೊಂದು ವಿಷಯ ಹೇಳ್ತೇನೆ. ಏನ್ ಗೊತ್ತಾ? ಸುತ್ತಮುತ್ತೆಲ್ಲ ಕಳ್ಳರಿದ್ದಾರಂತೆ. ಹಾಗಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೋಡು, ನಿನ್ಗೆ ಮದುವೆ ಆಗುವಾಗ ನಿನ್ನ ಅಪ್ಪ ದೊಡ್ಡದೊಂದು ಕಾಸಿನ ಸರ ಕೊಟ್ಟಿದ್ರಲ್ಲ, ಅದು ಗೊತ್ತಾಯ್ತಾ? ಯಾವ್ದು ಗೊತ್ತಾಯ್ತಾ? ಅದು ದೊಡ್ಡ ಕಾಸಿನ ಸರ. ಅದನ್ನ ಅದು ಎಲ್ಲಿದೆ ಗೊತ್ತಿದ್ಯಾ? ಉಂಟು, ಒಳಗೆ ಉಂಟು. ಮತ್ತೆ ಮತ್ತೆ ಅದು ಒಂದು ಹವಳದ ಸರ ಇತ್ತು, ದೊಡ್ಡ ದೊಡ್ಡ ಹವಳ ಸರಗಳು. ಅದು ಸಹ ಉಂಟು. ನನ್ನ ಬಂಗಾರ ಎಲ್ಲ ನೆನ್ಪುಂಟು. ಮತ್ತೆ ನನ್ನ ಬ್ರಾಸ್ಲೆಟ್ ಎಲ್ಲ ಇತ್ತಲ್ವ, ಅದನ್ನ ಎಲ್ಲಿಟ್ಟಿದ್ದಿ? ನೋಡು, ಅದನ್ನೆಲ್ಲ ಈಗ ತಕೊಂಡ್ ಬಾ, ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ತಕೊಂಡ್ ಬಾ. ಹಾಗೆ ಇನ್ನು ಕೆಲವು ಸರ ಇತ್ತು, ಅದನ್ನೆಲ್ಲ ತಕೊಂಡ್ ಬಾ. ತಕೊಂಡ್ ಬಾ. ಹೆಂಡತಿ ಅಂದ್ರೆ ಹೇಳಿದನ್ನೆಲ್ಲ ಕೇಳ್ತಾಳೆ, ಜಾಣೆ ಅವಳು. ತಗೊಳ್ಳಿ ಅಂದ್ರೆ ಬಹಳ ಸುಂದರ. ಬಾ ಇಲ್ಲಿ, ಇದನ್ನೆಲ್ಲ ಒಟ್ಟಾಗಿಟ್ಟು ನೋಡಿ, ಈ ಬಾಕ್ಸ್ ಅನ್ನು ಚೆನ್ನಾಗಿ ಕಟ್ಟಿಡು, ಆಯ್ತಾ? ಗೊತ್ತಾಯ್ತು ನಿಂಗೆ ಯಾಕೆ ಅಂತ ಹೇಳಿ? ನೋಡು, ಈ ಬಾಕ್ಸ್ ಅನ್ನೆಲ್ಲ ಚಿನ್ನವನ್ನೆಲ್ಲ ಬಾಕ್ಸ್ ಅಲ್ಲಿ ಇಟ್ಟಿದೀವಲ್ಲ, ಈ ಬಾಕ್ಸ್ ಅನ್ನೆಲ್ಲ ಸೇರಿ ನಮ್ಮ ಮನೆ ಎದುರಲ್ಲಿ ಒಂದು ಬಾವಿ ಉಂಟಲ್ಲ, ಬಾವಿಯೊಳಗೆ ಹಾಕುವ. ಕಳ್ಳ ಬಂದ್ರೆ ಇದೆಯಲ್ಲ, ಅವನಿಗೆ ಏನು ಗೊತ್ತಾಗಲ್ಲ. ಚಿನ್ನ ಮನೆಯೊಳಗೆ ಉಂಟಾನೆ, ಅಲ್ಲೇ ಉಂಟಾನೆ, ಇಲ್ಲೇ ಉಂಟಾನೆ, ಅವನಿಗೇನು ಗೊತ್ತು ಬಾವಿಯಲ್ಲಿ ಉಂಟಾನೆ. ಹಾಗಾಗಿ ಆ ಚಿನ್ನವನ್ನೆಲ್ಲ ಬಾಕ್ಸ್ ಅಲ್ಲಿ ಇಟ್ಟಿದ್ಯಲ್ಲ, ಬಾಕ್ಸ್ ಅನ್ನ ಏನೇ ನೀನು ಸುಮ್ಮನೆ ನಾನು ಹಾಕ್ತೀನಿ. ನನ್ನ ಬಂಗಾರಿ ಬಾಕ್ಸ್ ಅನ್ನ ಹಾಕೋ. ಬಾ ಬಾ. ನೋಡು, ನನ್ಗೀಗ ಕೃಷ್ಣದೇವರಾಯರು ಒಂದು ಗಳಿಗೆ ಬಂದು ಹೋಗ್ಲಿಕ್ಕೆ ಹೇಳಿದ್ದಾರೆ. ಜಾಗ್ರತೆ, ಮನೆಯಲ್ಲಿ ಜಾಗ್ರತೆ ಮಾಡು. ಬರ್ತೇನೆ. ಆಯ್ತು, ಬರ್ತೇನೆ, ಬೇಗ ಬರ್ತೇನೆ. ನನ್ನ ಮುದ್ದಿನ ರಾಣಿ, ಬಾಯ್. ನನ್ನ ಸಿಂಗಾರಿ. ಖಜಾನೆಯನ್ನು ಬಾವಿಗೆ ಹಾಕಿದ್ದು ಡಬ್ಬ ಶಬ್ದ ಆಯ್ತಲ್ಲ, ಕೇಳಿ? ಖಜಾನೆಗೆ ಡಬ್ಬ ಡಬ್ಬ ದುಬ್ಬ ಅಲ್ಲ, ಡಬ್ಬ 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 ಹಾಕಿದ್ದು. ಬಾ, ಕರ್ಕೊಂಡು ಹೋಗ್ತೀನಿ ಬಾ. ದುಬ್ಬದಲ್ಲಿ ಎಂತ ಇರ್ತದೆ? ದುಬ್ಬದಲ್ಲಿ ಲಡ್ಡು ಲಡ್ಡು ಇರ್ತದೆ. ಬಾ. ಆನೆ ಲದ್ದಿ ಹಾಕೋದು ಅಲ್ಲೇ ಅಲ್ವಾ? ಲಡ್ಡು ಲಡ್ಡು ಅಲ್ಲ, ನಂಗೆ ಹಸಿವಿಲ್ಲ. ಅಲ್ಲ, ನಂಗೆ ಚಿನ್ನ ಬೇಕು. ಚಿನ್ನ ಬೇಕಲ್ಲ. ಬಾವಿಯಲ್ಲಿ ಆಗ ಬಾವಿಯಲ್ಲಿ ಹಾಕಿದ್ರಲ್ಲ, ಈಗ ನಾನು ಹಾರಲ್ಲ, ನಂಗೆ ನೀ ಬೇಡ. ಬಾವಿಯಿಂದ ಚಿನ್ನದ ಡಬ್ಬವನ್ನು ತೆಗೆಯೋಣ ಬಾ. ಓ, ಚಿನ್ನದ ಡಬ್ಬ, ಖಜಾನೆ. ಕೆಪ್ಪಲ್ಲ ಮಾರೆಯವ, ಸುಮ್ಮನೆ. ನಾನು ಕೆಪ್ಪ ಅಂತ ನಿಂಗೆ ಯಾರು ಹೇಳಿದ್ದು? ನಾನು ಬರುದಿಲ್ಲ. ಹಾಗಾದ್ರೆ ಬಾ ಮಾರೆಯ, ಬೇಡವಾ? ಬೇಕು. ಬಾ. ಅಯ್ಯೋ, ಇದ್ರಲ್ಲಿ ನೀರಿದೆ, ತುಂಬಾ ನೀರಿದೆ. ಹಾರ್ತೀಯಾ? ನಾನು ಹಾಗಾದ್ರೆ ಎತ್ತು. ಒಂದ್ ಕೆಲಸ ಮಾಡುವ. ಏನು? ಅಲ್ಲೊಂದು ಕೊಡಪಾನ ಇದೆಯಲ್ಲ, ಅದನ್ನ ತಕೊಂಡೋಗಿ ನೀರನ್ನೆಲ್ಲ ಸೇದಿ ಖಾಲಿ ಮಾಡಿ ಮತ್ತೆ ಡಬ್ಬವನ್ನು ಕೊಡು. ಯಾರ ಕೈ ರೆಟ್ಟೆ ಜೋರಿದೆ ನೋಡುವ. ಬರೀ ಸೇರಿ ಮಾಡುವ. ಆಯ್ತು, ಹಾಗಾದ್ರೆ ಶುರು ಮಾಡುವ. ನೀ ಎಲ್ಲಿಗೆ ಹೊರಟೆ? ನಾನು ಹೇಳಿದ್ದೇನೆ. ಖಂಡಿತ ನೋಡು. ಚಿನ್ನ ಬೇಡಲ್ಲ, ನೀನು ಮಾಡು. ಚಿನ್ನ ಬೇಕಲ್ಲ. ಇಬ್ರು ನಂಗೆ ಸ್ವಲ್ಪ ಸುಸ್ತಾಯ್ತು. ಬೇಗ ಮನೆಯವರು ಬರುವ ಮೊದಲು ಬೇಗ ತೆಗಿಯುವ. ಎಂತ? ಮನೆಯವರು ಈಗ ಬರ್ಲಿಕ್ಕಾಯ್ತು, ಬೇಗ ತೆಗಿವ ಅಂತ. ಅಕ್ಕ, ನಿನ್ನ ಸೌಂಡಿಗೆ ಬಂದ್ರು. ಬಾ. ಅಕ್ಕ ಸಿಕ್ಕಿಟ್ಟಿಗೆ ಯಾರು? ನಾನು ಯಾರು? ನೀ ಯಾರು? ನನ್ಗೆ ಹೆಂಡತಿ ಮಕ್ಕಳಿದ್ದಾರೆ. ಅಯ್ಯೋ, ಎತ್ತುವ ಇಬ್ಬರು.
ಯಾಕೆ ನಮಗೆ ಜಾಗ ಕರ್ಕೊಂಡು ಹೋಗುವಲ್ಲ. ಸೇನಾಧಿಪತಿಗಳೇ ಎಲ್ಲಿದ್ದೀರಾ? ಬನ್ನಿ ಇಲ್ಲಿ. ಇವರು ನಮಗೆ ಸನ್ಮಾನ ಮಾಡ್ತಾರಾ? ನೋಡಿ, ಇವರು ಕಳ್ಳರು. ಒಂದು ತಿಂಗಳಿಂದ ಸುತ್ತಮುತ್ತಲ ಊರಿನಲ್ಲಿ ಕಳ್ಳತನ ಮಾಡುವುದು ನಮಗೆ ವಿಷಯ ತಿಳಿಯಿತು. ಓಡಿ ಅವರನ್ನು ಹಿಡಿಯಿರಿ. ಓಡಿ, ಅವರಾಗಿ ಬರಲ್ಲ, ಕಳ್ಳರು ಅವರು. ನೀವು ಅವರನ್ನು ಹಿಡಿಬೇಕು ಗಟ್ಟಿಯಾಗಿ, ಬಿಡಬಾರ್ದು. ದಾರಿ ತಪ್ಪಿ ಬಂದ್ರೆ ಈಗ ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತೇವೆ. ಬನ್ನಿ. ನೋಡಿ ಸೇನಾಧಿಪತಿಗಳೇ, ಅವರಿಗೆ ಶಿಕ್ಷೆ ಆಗಬೇಕು. ಅವರನ್ನು ಇದೀಗ ಸೆರೆಮನೆಗೆ ಹಾಕಿ. ನಿಮ್ಮ ಜೊತೆ ಬರಲು ಮನಸ್ಸಿಲ್ಲ. ತಮಾಷೆ ಸಾಕು. ನಾನು ಹೇಳಿದ ಆಜ್ಞೆಯನ್ನು ಪಾಲಿಸಿ ಹೋಗಿ. ಪ್ರಜೆಗಳೇ, ನೋಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಕಳ್ಳತನ ಆಗತ್ತ ಅಂತ ಹೇಳ್ಕೊಂಡು ಗೊತ್ತಾಯ್ತಾ ನಿಮಗೆ? ಇದನ್ನೆಲ್ಲ ತಡೆಯಬೇಕಾದ್ರೆ ನಾವು ಏನ್ ಮಾಡಬೇಕು? ಉಪಾಯ ಇರಬೇಕು. ಎಲ್ಲಿದ್ದಾಳೆ ನನ್ನ ಮುದ್ದಿನ ರಾಣಿ? ಇಲ್ಲೇ ಇದ್ದೀನಿ ಅಂದ್ರೆ ರಾಣಿ, ನೀವಿಷ್ಟು ಬುದ್ಧಿವಂತರಲ್ಲ. ಇವತ್ತು ನಿಮ್ಮ ಬುದ್ಧಿವಂತಿಕೆ ನಾನು ಮೆಚ್ಚಿದೆ. ನಿಮ್ಮಿಂದ ನನ್ನ ಒಡವೆಗಳೆಲ್ಲ ಉಳಿದಿದೆ ಇವತ್ತು. ನನ್ನ ಸಿಂಗಾರಿ. ಅವಕಾಶಕ್ಕಾಗಿ ಧನ್ಯವಾದಗಳು.